ಯಾವ ವರ್ಷ ಮದುವೆ ಆಗಿದೆ ಎರಡನೇದು? 98 ಇರ್ಬೇಕು ಮೋಸ್ಟ್ಲಿ. ಅದು ಡೇಟ್ ಇಲ್ವಲ್ಲ, ಅದು ಲಗ್ನ ಪತ್ರಿಕೆ ಹೊಡ್ಸಿರೋ ಡೇಟ್ ಗೊತ್ತಾಗೋದು. ರಿಲೇಷನ್ನಲ್ಲೇನ ಮಕ್ಳಿದ್ರಾ? ಹೌದು. ಹುಡ್ಕಕ್ಕೆ ಹೋಗಿ ಇನ್ನೊಂದು ಕೇಸ್ ಆಗಿ ನಾನು ಬಂದಿರೋದು ಏನಂತ ಬಂದ್ರೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟೆ ಸೀದಾ. ಹಳೇ ಶಿವ ಏನಾದ್ರು ಇದ್ರೆ ಸತ್ತೋಗ್ಬಿಟ್ಟ ಅಂದ್ಕೊಂಡ್ಬಿಟ್ಟು ಈಗ ಹೊಸ ಮನುಷ್ಯನಾಗಿ ಹುಟ್ಟುತ್ತಾ ಇದ್ದೀನಿ ನಾನು. ಎಲ್ಲ ನನ್ನ ಮೈನ್ಸ್ಗೆ ನಾನು ಬೇರೆಯವ್ರಿಗೆ ತೋರಿಸ್ಕೊಬೇಕಲ್ಲ ಅದನ್ನ. ನೀನು ತುಪ್ಪ ಅನ್ನ ತಿಂದರೂ ಕೂಡ ಅದು ಜೈಲೇ, ಮಾನಸಿಕವಾದಂಥ ಜೈಲು. ಎಷ್ಟು 15 ವರ್ಷ? 15 ವರ್ಷ ಇದ್ಬಿಟ್ಟೆ ಅಂದ್ಕೊಳ್ರಿ. ಸೊ 28 ವರ್ಷಕ್ಕೆ ಜೈಲಿಗೆ ಹೋದ್ರೆ 43ನೇ ವಯಸ್ಸಿಗೆ ಜೈಲಿಂದ ಬಂದ್ರಿ. ಹೌದು. ಸೊ ಯುವಕ ಜೈಲಿಗೆ ಹೋಗಿ ಅಂಕಲ್ ಆಗಿ ಬಂದ್ರು. ಹೌದೌದು. ಏನ್ ಅನಿಸ್ತು? ತಂತ್ರ ಪಕ್ಷಿ ನಾನು ಯಾರೇನು ಕೇಳಲ್ಲ, ಇಂಥ ಸಹವಾಸ ಯಾರಿಗೂ ಹೋಗ್ದಂಗೆ ಉನ್ನತ ಮಟ್ಟಕ್ಕೆ ಅಲ್ಲಿರೂ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಒಂದು ಆಸೆಲಿ ಏನೋ ಒಂದು ಫೀಲು. ಅದನ್ನ ಆ ಫೀಲ್ನ ಅವ್ರಿಗೆ ಅನುಭವಿಸ್ತಾರೆ ಅಷ್ಟೇ ಗೊತ್ತಾಗೋದು. ಮೈಯೇ ಒಂಥರ ರೋಮಾಂಚನ. ಹಿಂಗೆ ಒಳಗಿಂದ ಆಚೆಗೆ ಇಕ್ಕದ್ರಲ್ಲೇ ಒಂದು ಕರೆಂಟು ಹಿಂಗೆ ಮುಟ್ಟಿದ್ರೆ ಏನು ಅನಿಸುತ್ತೆ ಆ ರೀತಿ ಒಂದು ಫೀಲ್ ಆಗ್ತಾ ಇರುತ್ತೆ ಅವಾಗ. ಹೊರಗಡೆ ಇಕ್ಕಿದಾಗ ಜೈಲಿನ ಒಳಗಡೆಯಿಂದ ಹೊರಗಡೆ ಕಾಲಿಕ್ತಿರೋ ಒಂದೇ ಒಂದು ಹೆಜ್ಜೆನಾಗಿ ವ್ಯತ್ಯಾಸ ಗೊತ್ತಾಗ್ತಾ ಇರುತ್ತೆ. ಯಾರು ಏನು ಇಟ್ಕೊಂಡಿರಲ್ಲ, ಬೇಡಿರೋದಿಲ್ಲ, ಏನಿಲ್ಲ, ಹಿಂಗೆ ಪ್ರೆಸ್ಸಾಗಿ ಹಿಂಗೆ ಇಕ್ತಾಯಿರ ಆ ಒಂದು ಹೆಜ್ಜೆನಲ್ಲೇ ಒಂದು ಅನುಭವನೇ ಸೃಷ್ಟಿ ಆಗುತ್ತೆ. ಅದು ಅನುಭವಿಸ್ತಾರೆ ಮಾತ್ರನೇ ಗೊತ್ತಿರೋದು. ಎಷ್ಟು ಹೇಳಿದ್ರು ಕಡಿಮೆನೇ ಅದು. ಬೇರೆಯವರಿಗೆ ಕೇಳೋರಿಗೆ ಅದು ಬರೀ ಕೇಳ್ಬೋದು, ಆ ಫೀಲು ಅನುಭವಿಸ್ತಾರಿಗೆ ಮಾತ್ರ ಪರ್ಫೆಕ್ಟ್ ಆಗುತ್ತಿರುತ್ತೆ. ನಿಮ್ಮ ಹೆಂಡತಿ ನೆನಪಾದ್ರ? ಯಾವಾಗ? ತುಂಬ ಅಲ್ಲ, ಜೈಲಿಂದ ಆಚೆ ಬಂದಾಗ. ಹೌದು. ಇವಾಗಿದ್ದರೆ ನನಗೆ ಅಷ್ಟು ಜಾಸ್ತಿ ದುಃಖ ಆಗುತ್ತೆ. ಅದು ಆಗ್ದಂಗೆ ಇರ್ತಾರೆ, ಚೆನ್ನಾಗಿರ್ಬೋದಾಯಿತು ಅಂತ ಸುಮಾರು ಸತಿ ಆಗಿದೆ. ಆಮೇಲೆ ಅಲ್ಲಿ ಬಂದರೂ ಕೂಡ, ಇಲ್ಲಿಗೆ ಹಂಗಾಗಿ ಬಂದರೂ ಕೂಡ ಕೆಲವೊಂದು ಸಂದರ್ಭದಾಗ ನಾನು ಎಲ್ಲರನ್ನೂ ಮೀಟ್ ಮಾಡೋಕ್ಕೆ ತಾನೇ ಸಚಿವರಾಗಿದ್ದರು ಇವರು, ಯಾರು ಪರಮೇಶ್ವರ್ ಅವರು. 2016 ಕೂಡ ಅವರೇ ತಾನೇ ಇದ್ದಿದ್ದು. ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದಂಗೆ ನನ್ನೂ ಸಹಜವಾಗಿ ಮಾತಾಡ್ಸಿದ್ರು. ನಿಮ್ದು ಯಾವ ಊರು ಅಂದರು. ತುಮಕೂರು ಅಂದೆ. ತುಮಕೂರ ಅಂತ ಹಿಂಗೆ ಪೂಜೆನವ್ರ ಕೈ ಇಟ್ಟರು. ತುಮಕೂರ ಅಂತ ಯಾಕೆ ಇಟ್ಟರು ಹೇಳಿ? ಅವ್ರು ಇಲ್ಲೇ ಅವ್ರ ಮನೆ ಇರೋದು, ನಮ್ಮೂರು ಅಂತ. ನಮ್ಮೂರು ಅನ್ನೋ ಭಾವನೆಯಲ್ಲಿ ಎಷ್ಟೋ 106 ಕಿಲೋಮೀಟ್ರ್ ಹತ್ರ ಇರ್ತೀವಿ. ಹಾಗಾಗಿ ಇವ್ರು ನಮ್ಮೂರಲ್ವ ಅಂತ. ತುಮಕೂರಲ್ಲಿ ಯಾವ ಊರು ಅಂದರು. ಶೆಟ್ಟಿಹಳ್ಳಿನ ಇನ್ನೂ ಹತ್ರದನಲ್ಲ. ತುಮಕೂರಿನಾಗೆ ಅಂದರೆ ಒಂದು 79 ಕಿಲೋಮೀಟ್ರ್ ತುಮಕೂರು ಡಿಸ್ಟಿಕ್ಕು. ಎಲ್ಲ ಡಿಸ್ಟಿಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ರು. ಅಂದರೆ ತೀರಾ ಹತ್ರದಾನೆ ಶೆಟ್ಟಿಹಳ್ಳಿ. ನಾನು ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದು ಅಲ್ಲೇ ನಮ್ಮ ಮನೆ. ನಿಮ್ಮ ತಂದೆ ತಾಯಿ ಎಲ್ಲ ನಮ್ಮ ದೇವಸ್ಥಾನಕ್ಕೆ ಬರೋರು ಅಂದೆ. ಬಂದಿರೋದು ನಿಜ. ಅವ್ರ ತಂದೆ ತಾಯಿ ಅವಾಗ ಅಂಬಾಸಿಡರ್ ಕಾರಲ್ಲಿ ಬರೋರು ನಿಜ. ಆದಮೇಲೆ ಬಿಡುಗಡೆ ಆಗ್ತಿ ಹಾಕೊಂಡ್ಬಿಡೋ, ಬಿಡುಗಡೆ ಎಷ್ಟು ವರ್ಷಕ್ಕೆ ತೀರಿಸಿದ್ಯಾ ಅಂದರು. ನಾನು ಹೇಳಿದೆ ಎಷ್ಟು ವರ್ಷಕ್ಕೆ ತೀರಿಸಿದೆ, ಬಿಡುಗಡೆ ಆಗ್ತೀಯ ಬಿಡು ಅಂತ. ಎಲ್ಲರಿಗೆ ಹೇಳ್ದಂಗೆ ಸಹಜವಾಗಿ ನಾನು ಒಬ್ಬನೇ ಏನು ಪರ್ಟಿಕ್ಯುಲರ್ ಬಿಡಿಸ್ತೀನಿ ಅಂತ ಏನು ಹೇಳಲಿಲ್ಲ. ಆ ಏಜಿಗೆ ಇಷ್ಟು ವರ್ಷ ಆಗ್ಯಾವ ತೀರಿಸಿದೆಯಲ್ಲ ನಮ್ಮ ಒಂದು ಕಡೆಯಿಂದ ಬಿಡುಗಡೆ ಆಗ್ತೀಯ ಬಿಡು, ಆಗುತ್ತೆ ಅನ್ನೋ ಮಾಡಿಸೋರು ಅವರೇ ಅಲ್ವಾ. ಅವ್ರು ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಹೇಳಿದರು. ನಮ್ಮೂರವನು ಅಂತ ಏನು ಬಿಡಿಸ್ಕೊಡೋಕೆ ಅವ್ರಿಗೇನು ರೈಟ್ ಇರೋದಿಲ್ಲ, ಆಗೋದು ಇಲ್ಲ. ಆ ಭರವಸೆನ ಕೊಡಬೇಕಾಗಿತ್ತು ಅಂತ ಜವಾಬ್ದಾರಿ ಅವ್ರದ್ದಿತ್ತು. ಹಾಗಾಗಿ ನಾನು ಒಬ್ಬನ ಪರ್ಟಿಕ್ಯುಲರ್ಗೆ ಏನು ತಗೊಂಡ್ರೆ ಎಲ್ಲರಿಗೂ ಹೇಳೋ ಮಾತನ್ನೇ ನನಗೆ ಮಾತಾಡಿಸಿ ಹೇಳಿರು. ನಮ್ಮ ಊರನ್ನು ಅನ್ನೋದು ಎಲ್ಲರೂ ಪ್ರತಿಯೊಬ್ಬರಿಗೂ ಅವ್ರು ಬರೋವಂಥದ್ದು ಸಹಜ. ಹಾಗಾಗಿ ಆಮೇಲೆ ಅವರೊಂದು ಮಾತನ್ನ ಹೇಳಿರು. ಬಿಡುಗಡೆ ಆದ ನಂತರ ಚೆನ್ನಾಗಿರು, ಏನಾನ ನಿನಗೆ ತೊಂದರೆಗಳಾದರೆ ನನ್ನ ಹತ್ರಕ್ಕೆ ಬಾ, ಕಾನೂನು ಚೌಕಟ್ಟಿನೊಳಗಡೆ ಓಡಾಡುವಂಥ ಒಂದು ಮಾತು ಅಂದರು. ಕಾನೂನು ಚೌಕಟ್ಟಿನ ಒಳಗಡೆಯಲ್ಲಿ ಓಡಾಡುವಂಥ ಮಾತನ್ನ ಹೇಳಿದ್ರು. ಅದೆಲ್ಲ ಕೇಳೋಕ್ಕೆ ಚೆನ್ನಾಗೈತೆ ಹೊರತುನ ಎಲ್ಲಿಗೆ ಹೋಗಿರೋ ಏನೂ ನ್ಯಾಯ ಸಿಗ್ತಾ ಇಲ್ಲ. ನಾನೇ ಹೋಗಿದ್ದೀನಿ. ಇವಾಗ ನಾನು ಅಲ್ಲಿ ತೋರಿಸ್ಕೊಬೋದು ಅಷ್ಟೇನಾ. ಈಗ ಪೊಲೀಸ್ ಏನೋ ಇವಾಗ ನನಗೆ ಯಾರು ಏನು ಮಾಡಿರೋ ನನಗೆ ಗೊತ್ತಾಗ್ತಾ ಇರ್ತದೆ ಮುಂದಕ್ಕೆ ಏನಾಗುತ್ತೆ ಅಂತ. ಯಾಕಂದರೆ ಅನುಭವ ನನಗೆ ಹಂಗಿದೆ. ನಾನು ಒಬ್ರಿಗೆ ನನ್ನ ಹೊಡೆದು ಬಿಟ್ರು ಅಂತಂದರೆ ನಾನು ಅವ್ನಿಗೆ ಮನ್ಸು ಮಾಡಿರೋ ಹೊಡಿಬೋದು. ಮುಂದಕ್ಕೆ ಏನಾಗುತ್ತೆ ಅಂತ ನನಗೆ ಗೊತ್ತಿರುತ್ತದು. ಕರೆಂಟ್ ಮುಟ್ಟಿರೋ ಕರೆಂಟ್ ಹೊಡಿತಾನೆ ಇರ್ಬೋದು. ಅದು ಮುಟ್ತಿಲ್ದನಿಗೆ ಮಾತ್ರ ಹೆಂಗೆ ಮುಟ್ಬಿಡ್ತಾನೆ. ಅದು ಗೊತ್ತಿರಲ್ಲ ಅವನಿಗೆ. ಗೊತ್ತಿದ್ದು ಮುಟ್ಟೋದು ಭಾಳ ತಪ್ಪು. ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನನಗೆ. ಹಾಗಾಗಿ ಎಲ್ಲರೂ ಆ ಥರ ತಿಳಿದಿದ್ರು ಕೂಡ ಪೊಲೀಸ್ನವ್ರು ಅದನ್ನು ಪರಿಗಣಿಸೋದಿಲ್ಲ. ನೀನೇನಾದರೂ ಕಂಪ್ಲೇಂಟ್ ಕೊಟ್ಟೆ ಬರ್ದಿ ಅಂತ ಅದನ್ನು ನೋಡಿರೋದೇ ಇಲ್ವಲ್ಲ. ಹಂಗೆ ಇಟ್ಕೊಂಡು ಸುಮ್ಮನೆ ಕುಂತಿರ್ತಾರಲ್ಲ. ಏನು ಬಂದಿರೋದು ಅಂತ ಅವ್ರನ್ನ ಕೇಳ್ತಾರೆ. ಅಲ್ಲ, ಓಕೆ, ಈಗ ಬಂದು ಏನು ಮಾಡಿದ್ರಿ ಜಾಬು? 43 ವಯಸ್ಸಿಗೆ ಬಂದರೆ ಸಮಾಜ ಭಾಳ ತುಚ್ಛವಾಗಿ ನೋಡ್ತದೆ. ಯಾರು ಕೆಲಸ ಕೊಡಲಿಲ್ಲ. ತೋಟ ಹೊಲ್ಟೋಯ್ತು ಹೇಳಿದ್ನಲ್ಲ ಅವಾಗ್ಲಿಂದನ. ತೋಟ ಹೋಯ್ತು, ಯಾರು ಕೊಡ್ತಾರೆ ಕೆಲಸ? ಯಾರು ಕೊಡ್ತಾರೆ? ಆಟೋ ಇತ್ತು, ಕೊರೋನಾ ಬಂತು, ಇದನ್ನು ಕಟ್ಟಬೇಕು, ಏನು ಕಂತುಗಳು ಕಟ್ಟಬೇಕು, ಫೈನಾನ್ಸ್ ಕಟ್ಟಬೇಕು, ಜೀವನ ನಡಿಬೇಕು, ಅದಕ್ಕೆ ಆದಂಥ ರಿಪೇರಿಗಳು ಇರ್ತವೆ, ಈ ಥರದ್ದೆಲ್ಲ ಇರ್ತವೆ.
ಎಷ್ಟು ತಿಂಗಳಾನುಗಟ್ಲೆಗಳು ಕಂತು ಕಟ್ಟಲಿಲ್ಲ, ಅದನ್ನು ನಿಭಾಯಿಸೋದು ಕಷ್ಟ ಆಯಿತು. ಆಟೋ ಹೋಯ್ತು. ಅದೇ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಯ್ತು, ಸುಮ್ಮನೆ ಅದೇ. ಈಗ ಬೇರೆ ಯಾರು ಕೊಡ್ತಾರೆ? ಯಾಕೆ ಹೇಳಿ? ಜೈಲು, ಕಳಂಕ, ಅಪ್ಪ ಜೈಲು. ನಾವು ಯಾಕೆ ಕಂಡು ಇದು ನೋಡೇನೋ ಒಳ್ಳೇನು ಅನ್ನೋ ಪ್ರಶ್ನೆಗೆ ಬೋರ್ಡ್ ಹಾಕೊಂಡು ಓಡಾಡೋಕ್ಕಾಗುತ್ತೆ? ನನ್ನ ಬಿಡುಗಡೆ ಆಗಿರುತ್ತೆ ಸನ್ನಡತೆ ಆಧಾರದಲ್ಲಿ ಗೊತ್ತಾಗಲ್ಲ. ಅದನ್ನೆಲ್ಲ ಅವ್ರು ನೋಡೋದಿಲ್ಲ. ಏನೋ ಅವ್ನು ಮಾಡಬೇಕು ಮಾಡಿಬಿಟ್ಟವ್ರು ಅಷ್ಟೇ. ಸನ್ನಡತೆ ಅದನ್ನೆಲ್ಲ ಕೆಲ ಕೇಳೋಕ್ಕೆ ಅವನಿಗೆ ಅಷ್ಟೇನ ಸರಿ, ಬೇರೆಯವ್ರಿಗೆಲ್ಲ ಅದೆಲ್ಲ ಹಿಂಗೆ ಗೊತ್ತಿರುತ್ತೆ. ಇನ್ನೊಂದು ಇಲ್ಲಿ VRL ಫ್ಯಾಕ್ಟ್ರಿನಲ್ಲಿ ರೈಟರ್ ಕೆಲಸಕ್ಕೆ ಸೇರಿಸ್ತೀನಿ ಅಂತ ಹೇಳಿದರು ಒಬ್ಬರು. VRL ಇಲ್ಲಿ ದವಸಪೇಟೆ ಬಿಟ್ಟು ಈ ಕಡೆಗಿದೆ. VRL ನನ್ನ ಫ್ರೆಂಡರ ಅವ್ರ ಅಕ್ಕನ ಗಂಡನೇನೋ ಅಲ್ಲಿ ಕೆಲಸ ಮಾಡ್ತಿದ್ರು. ನನ್ನ ಫ್ರೆಂಡು ರಾಮಶಂಕರ್ ಅಂತೇಳಿ, ಅವನು ನಮ್ಮ ಮಾವನಿಗೆ ಹೇಳ್ಬಿಟ್ಟು ಸೇರಿಸ್ತೀನಿ ಬಾ ಅಂತೇಳಿ ಕರ್ಕೊಂಡೋದ. ನನ್ನ ಹತ್ರ ಆ ಸಂದರ್ಭದ ಬೈಕ್ ಇತ್ತು. ಹೋದಾಗ ಅಲ್ಲಿ ಫಿಲಪ್ ಆಗಿಬಿಟ್ಟೈತೆ. ನೀನು ಸೋಮವಾರಲೇ ಬಂದಿರಿ ಚೆನ್ನಾಗಿರೋದು, ಅಲ್ಲೇ ವರ್ಕ್ ಮಾಡ್ತಿದ್ದಾರೆ. ಅವರೇನೇನು ತಿಳ್ಕೊಂಡ್ರು ನನಗೆ ಆ ಥರದ್ದು ಗೊತ್ತಾಗೋದು. ಯಾರು ಒಂದು ಹುದ್ದೆನ ಕೊಡ್ಬೇಕಾದ್ರೆ ಯಾರು ಇವರು, ಅವ್ನು ಹಿನ್ನೆಲೆ ಏನು, ಇದನ್ನೆಲ್ಲ ಚೆಕ್ ಮಾಡೇ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಜವಾಬ್ದಾರಿ ಆಗಿರ್ತದೆ, ಜವಾಬ್ದಾರಿ ಕೆಲಸಗಳು ಇರ್ತವೆ. ಯಾಕೆ ತಮ್ಮೊಬ್ಬನಿಗೆ ನಾನೇ ಆಗಲಿ ಹೆಂಗೆ ಕೊಟ್ಬಿಡಿ ಕೆಲಸನ? ಹಂಗಾದಾಗ ನಾನು ನಿನ್ನೆಲ್ಲ ಗೊತ್ತಾದಾಗ ಸುಮ್ಮನೆ ಆಗೋದೇ ಒಳ್ಳೆ ಸರಿ ಅಂತ ಹಂಗಾಗ್ತವೆ ಅಲ್ಲಿ. ಆಮೇಲೆ ಇಫ್ರೋ ಅಂತನೇನೋ ಇದೆ ಇಲ್ಲಿ, ಅಲ್ಲಿಗೆ ನಾನು ಹೇಳ್ತೀನಿ ರೈಟ್ರಾಗಿ ಹೋಗಲ್ಲಿಗೆ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ನನಗೆ ಸಹಜವಾಗಿ ಅರ್ಥ ಆಗಿ ಎಲ್ಲಿಂದ ಎಲ್ಗೋ ಲಿಂಕ್ ಹೊಡಿತಾ ಐತೆ. ಅವರು ನನ್ನ ಫ್ರೆಂಡ್ಗೆ ಅಕ್ಕನ ಗಂಡ ಆಗಿರೋದ್ರಿಂದನ ಇವ್ರು ಮೊದಲೇ ಕೆಲಸ ಮಾಡ್ತಿದ್ರು ಅಂತ ಕೇಳಿದ್ರೆ, ಅವ್ನು ನನ್ನ ಬಗ್ಗೆ ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ಕೊಟ್ಟವನೇ, ಅದಾಗ ಎರಡು ಮಾತಿಲ್ಲ. ಜೈಲಾಗಿದ್ರು ಅಂತ ಹೇಳ್ತಾನೆ. ದುಡ್ಡು ಎಷ್ಟು ಬಂತು? ಜೈಲು ದುಡ್ಡು ಏನಕ್ಕೆ? ನೀವು ಕೆಲಸ ಮಾಡಿದ ಕೂಲಿ? ನಾನು ಅವಾಗ ರಜಾ ಬಂದ್ಬಿಡಿ. ರಜಾ ಬಂದಾಗೆಲ್ಲ ಖರ್ಚಿಗೆ ಎತ್ಕೊಂಡೆ ಬರ್ಬೇಕಲ್ವ? ಕೊಡ್ತಾರೆ, ಅದೇನಿಲ್ಲ. ತಂಬರುವಿನಿ ರಜಾ ಬಂದ್ಬಿಡಿ. ನಾವು ಸುಮಾರು ಸತಿ ರಜಾ ಬಂದಿದ್ದು. ನಾನು ಅವಾಗಲೇ ಹೇಳಿದ್ನಲ್ಲ, 1 2 ದಿನ. ಜಾಬ್ ಸಿಗಲಿಲ್ಲ ಎಲ್ಲಿ? ಇಲ್ಲಿ ಕಡೆ ಒಳಗಡೆ ಜಾಬು ಅಂದರೆ ಇಲ್ಲಿ ಹಿಂಗಾಗ್ತದಲ್ಲ. ಹಿನ್ನೆಲೆ ಕೇಳ್ತಾರೆ, ಎಲ್ಲೋ ಇವರು ಹಿನ್ನೆಲೆ. ಅವ್ನು ಫಸ್ಟ್ ಏನು ಕೆಲಸ ಮಾಡ್ತಿದ್ದೆ? ಮುಚ್ಚಿಡಕ್ಕೋಗಲ್ಲ. ಹೆಂಗೆ ಮುಚ್ಚಿಡ್ತೀರಾ? ನಿಜ ಆಗಿರ್ತದಲ್ವ? ಹೆಂಗೆ ಮುಚ್ಚಿಡೋದು ಅಂದ್ರೆ ಆವಾಗಲೇ ಅವ್ನು ಜಾಸ್ತಿ ಅನುಮಾನಕ್ಕೆ ರೆಡಿ ಆಗೋದು. ಒಂದು ಸುಳ್ಳು ಶುರು ಮಾಡಿ ನೋಡಿ, ಸತ್ಯ ಅನ್ನೋದು ಹೆಂಗಿರುತ್ತೆ ಅಂತ ಅನ್ನೋದು. ನಾನು ಅದನ್ನು ಮುಚ್ಚಿಟ್ಟೆ ಅಂತ ಕೇಳಿ ಒಂದಿನ ಗೊತ್ತಾಯ್ತು ಅಂತ ಕೇಳ್ರಿ, ಇವ್ನು ಕಳ್ಳ ಅನ್ನಂಗೆ ಆಗೋಗ್ಬಿಟ್ಟು ಅವಾಗ. ಸತ್ಯದ ರೂಪದಲ್ಲೇ ಹೋಗ್ಬೇಕು ಏನೇ ಆಗಿರೋನು. ಸುಳ್ಳು ಹೇಳಿದ್ರೆ ಅದು ಎಂದಿದ್ರು ಸತ್ಯ ಅನ್ನೋದು ಏನು ಗೊತ್ತಾ? ಬೆಂಕಿ ಇದ್ದಂಗೆ. ಸುಳ್ಳು ಅನ್ನೋದು ಆ ಬೆಂಕಿ ಮೇಲಿರೋ ಅಂಥ ಬೂದಿ ಇದ್ದಂಗೆ. ಅಂತಂಗೆ ಗುರುಬುರಿ ಬೂಗಿ ಆರೋಗಿ ಸತ್ಯ ಅನ್ನೋ ಬೆಂಕಿ ಕಾಣುತ್ತೆ ಅಲ್ಲವರ. ಸತ್ಯ ಅನ್ನೋದು ಬೆಂಕಿಗೆ ಈಕ್ವಲ್. ಅದ್ರ ಮೇಲಿರೋ ಅಂಥದ್ದು ಬೂದಿ ಐತಲ್ಲ, ಅದು ಸುಳ್ಳು. ಸುಳ್ಳು ಹೇಳಿ ಬದುಕಬಾರ್ದು, ಸತ್ಯ ಹೇಳಬೇಕು. ಸುಟ್ಟರು ಪರವಾಗಿಲ್ಲ. ಅಂತಂಗೆ ಗುರುಬುರಿ ಸುಳ್ಳನ್ನ ಬೂದಿ ಆರೋಗುತ್ತೆ, ಸತ್ಯನ ಬೆಂಕಿನೇ ಕಾಣೋದು. ನನ್ನ ಅನಿಸಿಕೆ ಅದು. ಹೌದು, ಅದಕ್ಕೆ ಸುಳ್ಳು ಹೇಳ್ತಾ ಹೋಗಿರೋ ವ್ಯಕ್ತಿತ್ವ ಹಾಳಾಗೇ ಹೋಗುತ್ತೆ. ಇವ್ರು ಹೇಳೋದೆಲ್ಲ ಸುಳ್ಳು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತದೆ. ಅದೇನೇ ಆಗಲಿ ನಿಜನೇ ಹೇಳ್ತಾ ಹೋಗ್ಬೇಕು ಅಷ್ಟೇ. ಈ ಜಾಬ್ ಮಾಡಿದ್ರೆ ಬಂದ ತಕ್ಷಣ ಏನು ಸಿಗಲಿಲ್ವಾ? ಏನು ಆಟ ಓಡಿಸ್ತೆ ಸ್ವಲ್ಪ ಏನು ಅಂತ ಹೇಳಿಲ್ವಾ? ಆಟ ಓಡಿಸ್ತೆ. ಮದುವೆ ಅದರ? ಇಲ್ಲ, ಈಗಲೇ ಇಷ್ಟೊಂದು ಇದೆಲ್ಲ. ನಿಮ್ಮ ತಾಯಿ ಹೇಳಿದ್ರು ಮದುವೆ ಅದ ಅಂತ? ಯಾವಾಗ? ನಿಮ್ಮ ತಾಯಿ ಯಾವಾಗ ಬಂದ್ಮೇಲ? ಇನ್ನೊಂದು ಮದುವೆ ಅವ್ರಿಗೆ ಗೊತ್ತಾಗಿಲ್ಲ ಹಂಗಂದ್ರೆ ಹೇಳಕ್ಕಿಲ್ಲ. ಇಲ್ಲ ಎರಡೇ ಮದುವೆ ಆಗಿಲ್ಲ. ಎರಡನೇ ಮದುವೆ ಅಂತಂದರೆ ಈಗಲ್ಲ, ರಜೆ ಬಂದಾಗಲ್ಲ. ಕೇಳಿ ಹೇಳ್ತೀನಿ. ಅವಾಗ 4 ತಿಂಗಳಿದ್ನಲ್ವಾ, ಯಾರು ನಮ್ಮ ಅಮ್ಮ ಹಂಗಂದ್ರೆ ಈಗ ಬಂದಿಲ್ಲ, ಅವ್ರಿಗೆ ಹೇಳಕ್ಕೆ ಬಂದಿಲ್ಲ, ನಿಮಗೆ ಕೇಳೋಕ್ಕೂ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಅಲ್ಲಿ ಫಸ್ಟ್ನೇ ಸತಿ ನಾನು ಈ ಜೈಲಿಂದ ಬಿಡುಗಡೆ ಆದ್ನಲ್ಲ 1996ನೇ ಇಸ್ವಿನಲ್ಲಿ ಬೈಲ್ ಮೇಲೆ. ಆ ಗ್ಯಾಪಲ್ಲಿ ನಾನು ಇನ್ನೂ 21 ವರ್ಷದೊಡನೆ. ಅವಾಗ 21, 22 ಒಳಗಡೆ ಗ್ಯಾಪ್. 98 ಅಲ್ಲಿ 97, 98 ಆ ಗ್ಯಾಪಲ್ಲಿ ಇರಬೇಕು. ಒಂದು 27 ಏಜ್. ಬೇಲ್ ಮೇಲಿದ್ದಾಗ ಅದು ಅರೇಂಜ್ ಮ್ಯಾರೇಜ್ ಟೈಪ್ ಇತ್ತು. ಆಮೇಲೆ ಕೊಡೋಲ್ಲ ಅಂದರು, ರಿಲೇಷನ್ನಲ್ಲೇನ ಕೊಡೋಲ್ಲ ಅಂದರು. ಆಮೇಲೆ ಮದುವೆ ಆಗಿದ್ದೆ. ಮದುವೆ ಅಂತ ಅಂದರೆ ನಾನು ಮದುವೆ ಅಂದರೆ ಇನ್ನೇನು ಆಗೋಕೆ ಹೋಗುತ್ತೆ, ಜೊತೆಲಿದ್ದರು ಅಷ್ಟೇ. ನಾನು ಶಿಕ್ಷೆ ಆಯ್ತಲ್ಲ, ಹೋದರು. ಅವ್ರು ಏನಾದರು ಅದೇನು ಗೊತ್ತಿಲ್ಲ, ಶಿಕ್ಷೆ ಆಗೋಯ್ತಲ್ಲ ನನಗೆ. 15 ವರ್ಷ ಗ್ಯಾಪ್ ವರ್ಷಗಟ್ಟಲೆ. ಯಾವ ವರ್ಷ ಮದುವೆ ಆಗಿದೆ? ಎರಡನೇದು 98 ಇರ್ಬೇಕು ಅಷ್ಟೇ. ಅದು ಡೇಟ್ ಇಲ್ವಲ್ಲ, ಅದು ಲಗ್ನ ಪತ್ರಿಕೆ ಹೊಡಿಸಿರೋ ಡೇಟ್ ಗೊತ್ತಾಗೋದು. ಸೊ 98 ಮದುವೆ ಆದರೆ 2002 ಜೈಲಿಗೆ ಹೋಗ್ಬಿಟ್ರೆ 4 ವರ್ಷ ಸಂಸಾರ ಮಾಡಿದ್ದೀರಿ? 4 ವರ್ಷನೂ ಇಲ್ಲ ಅನ್ಸುತ್ತೆ. 99 ಇರ್ಬೇಕು ಹಂಗಾರೆ. 3 ವರ್ಷ ನನಗೆ ಅಧಿಕೃತವಾಗಿ. ಮಕ್ಕಳಿದ್ರಾ? ಹೌದು. ಏನು ಮಗು? ಏನಾದ್ರು ಮೇಡಮ್? ಅವ್ರವ್ರ ಮನೇಲಿ ಇರ್ತಾರೇನೋ. ನನಗೇನು ಅವ್ರಿಗೂ ನಮಗೂ ಯಾವುದೇ ಸಂಪರ್ಕ ಇಲ್ಲ, ಯಾವುದೂ ಸಂಪರ್ಕ ಇರಲ್ಲ. ನಾನು ಅಷ್ಟೇ ಒಡನಾಟ ಇರಲಿಲ್ಲ ಅವಾಗೇನು. ಜೀವಾವಧಿ ಶಿಕ್ಷೆ ಆಗೈತೆ ಅಂತಿದ್ದಂಗೆ ಕೆಲವರು ಜನಗಳ ಕಲ್ಪನೆಗಳು ಏನಿರ್ತದೆ ಅಂತಂದರೆ ಅದು ನಿಜ ಕೂಡ ಆಗಿರ್ತದೆ.
ಕೆಲವ್ರು ತಪ್ಪು ಕಲ್ಪನೆಗಳು ಆಗಿರ್ತದೆ ಇನ್ನು ಮುಗೀತು ಅವ್ರ ಕತೆ ನಮ್ಮನೆಗಳವ್ರು ಹೆಂಗೆ ಅಂತ ತಿಳ್ಕೊಂಡಿದ್ರು ಬೇರೆಯವರೆಲ್ಲ ಯಾಕೆ ಇನ್ನು ಬರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ನಿನ್ನ ಕತೆ ಜೀವನದ ಜೈಲಲ್ಲೇ ಸುಮಾರು ಜನ ಜೀವಾವಧಿ ಶಿಕ್ಷೆ ಅಂತಿದ್ದಂಗೆ ಹಂಗೆ ತಿಳ್ಕೊಂಡಿರ್ತಾರೆ. ಅದು ನಿಜ ಕೂಡ ಹೌದು, ನಿಜ ಕೂಡ ಹೌದಲ್ವಾ. ಬಿಡಕ್ಕೆ ಆದ ಕರತೆ ಬಂದಾಗ ಬೇಕಾದ್ರೆ ಬರ್ಬೋದೇ ವಿನಃ ಅದು ನಿಜ ಕೂಡ ಹೌದಲ್ವ. ನಾನು ಅವಾಗಲೇ ಹೇಳಿದ್ನಲ್ಲ 161ಗೆ ಒಂದು ಸನ್ನಡತೆ ಒಂದು ಆಧಾರದ ಮೇಲೆ ಬರ್ಬೋದು, ಬರಲೇಬೇಕು, ಬಿಡಲೇಬೇಕು ಅನ್ನೋದೇ ನಿಮ್ಮ. ಸೊ ಈಗ ನೀವು ವಾಪಸ್ ಬಂದ್ರಲ್ಲ 2016ರಲ್ಲಿ 16 ನೀವು ಮದುವೆ ಆಗಿದ್ದು ಹುಡುಗಿನ ಹುಡುಕಿಲ್ಲ, ಆ ಎರಡನೇ ಮದುವೆ ಹುಡುಗಿನ ಹುಡ್ಕಕ್ಕೆ ಹೋಗಿ ಇನ್ನೊಂದು ಕೇಸ್ ಆಗಿ ನಾನು ಬಂದಿರೋದು ಏನಂತ ಬಂದರೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟೆ ಸೀದಾನ. ಹಳೇ ಶಿವ ನಾನು ಸುಮ್ಮನೆ ನನ್ನ ಮನಸ್ಸಿನಿಂದ ಹಳೇ ಶಿವ ಸತ್ತೋಗ್ಬಿಟ್ಟ ಅಂತ ತಿಳ್ಕೊಂಬಿಡಿ ಇವತ್ತಿನಿಂದ ದೇವ್ರೆ. ನೇತ್ರಾವತಿಯಿಂದ ಇದ್ದೀನಿ ಮುಳುಗಬೇಕಾದ್ರೆ ಹೇಳ್ಕೊಳ್ಳೋದು ನಾನೇ ಹೇಳ್ಕೊಳ್ಳೋದು, ಬೇರೆಯವ್ರಿಗೇನು ಹೇಳಂಗಿಲ್ಲ. ಅದು ನನ್ನ ಮನಸ್ಸಿನಲ್ಲಿ ಹಳೇ ಶಿವ ಅನ್ನೋದೇನಾದರೂ ಇದ್ದರೆ ಸತ್ತೋಗ್ಬಿಟ್ಟ ಅಂದ್ಕೊಂಬಿಟ್ಟು ಈಗ ಹೊಸ ಮನುಷ್ಯನಾಗಿ ಹುಟ್ಟುತ್ತಾ ಇದ್ದೀನಿ ನಾನು. ಹೊಸಬ ಎಲ್ಲ ನನ್ನ ಮೈನ್ಸ್ಗೆ ನಾನು ಬೇರೆಯವ್ರಿಗೆ ತೋರಿಸ್ಕೊಬೇಕಲ್ಲ, ಅದನ್ನು ನನ್ನ ಮಾನಸಿಕವಾಗಿ ನಾನು ಸಿದ್ಧತೆ ಮಾಡ್ಕೊಂಡಿರೋ ಅಂಥದ್ದು. ಸಾಕಷ್ಟು ಜನ ನಾನು ಅಲ್ಲಿದ್ದೀನಿ ಅಂತಂದ್ರೆ ನೀವು ಸಹಜವಾಗಿ ಯೋಚನೆ ಮಾಡ್ಬೋದು. ನಾನು ಇದ್ದಿದ್ದ ಜಾಗ ಅಲ್ಲಿ, ನಾನು ಇದ್ದಿದ್ದ ಜಾಗ ಎಂಥದ್ದು, ನನಗೆ ಎಂತೆಂಥವ್ರು ಲಿಂಕ್ ಆಗ್ತಾ ಇತ್ತು, ಎಂತೆಂಥವ್ರು ನೋಡಿರ್ತೀನಿ. ನಾನು ಮನ್ಸ್ಕೊಂಡಿರೋರ ಜೊತೆ ಹೊಂಟಾಗ್ಬಿಡ್ಬೋದಾಯಿತು ಸುಮ್ಮನೆ. ಉಪ್ಪು ಅಂತ ನನಗೆ ಗೊತ್ತಿರೋ ಅಂಥ ತಿಳುವಳಿಕೆ ಸ್ವಲ್ಪ ಸುಮ್ಮನೆ ಹಂಗೆ ಹೇಳ್ಕೊಂಡೋಗಿದ್ರೆ ಸಾಕಾಯಿತು. ರಾಯಲ್ ಆಗಿ ಬದುಕಂಥ ಚಾನ್ಸಸ್ ನನಗೆ ಇತ್ತು, ಇದೆ. ಅವ್ರು ಹೋಗಲ್ಲ, ಇತ್ತು, ಇದೆ. ಸುಮ್ಮನೆ ಇಂಗ್ಲಿಗಾದ್ರು ಸುಮ್ಮನೆ ಒಂದು ಐಡಿಯಾ ಕೊಟ್ಟರೆ ಲಕ್ಷಾಂತರ ರೂಪಾಯಿ ಮಾಡೋ ಅಂಥ ಜನಗಳು ಇರ್ತಾರೆ. ನಮಗೆ ಗೊತ್ತಿರೋ ಏನು ನಾನು ಅಷ್ಟು ವರ್ಷ ಹೊಡೆದು ನಾನು ಏನು ಕಲ್ತಂಗಾಯ್ತು. ತಿರ್ಗಾ ಒಂದು ಕೇಸ್ನ ಹಾಕಿಸ್ಕೊಂಡು ಹೋಗಿದ್ದೆ. ಮನುಷ್ಯನಾಗೆ ಏನು ಕೊಟ್ಟಬೇಕು, ಹಗಲಗಲ ಜೈಲಿಗೆ ಹೋಗೋದಾಗಿದೆ. ಖಾರ ಹಿಟ್ಟಾಗಲಿ ತಿಂದು ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನೋದು ನನ್ನ ಧ್ಯೇಯ. ಸರ್ಕಾರದ ಸವಲತ್ತನ್ನ ಉಪಯೋಗಿಸ್ಕೊಂಡು ಇದು ಮಾಡೋಣ ಅಂತಂದರೆ ಸಾಕಷ್ಟು ಸತಿ ಲೋನ್ಗೆ ಹಾಕಿದ್ದೀನಿ, ಕೊಡಲ್ಲ, ಪುನರ್ವಸತಿಗೆ ಅಂತಾನೆ ಸರ್ಕಾರದಿಂದ ಸಿಗೋ ಅಂಥದ್ದು ವಿಶೇಷ ಸಾಲದ ಸೌಲಭ್ಯದಡಿಯಲ್ಲಿ ಹಾಕಿದ್ದೀನಿ, ಕೇಳಲ್ಲ. ಏನ್ಕನ ಬೇಕಾಗಿ ನನ್ನ ಹತ್ರಕ್ಕೆ ಬಾ ಅಂತ ಹೇಳಿರು. ಈಗ ಆಲ್ರೆಡಿ ಪ್ರೆಸೆಂಟ್ ಇರೋ ಅಂಥವ್ರು ಅವ್ರನ್ನ ಹುಡುಕೊಂಡು ಹೋದೆ. ಅವ್ರನ್ನ ಸಹಜವಾಗಿ ಸಾಮಾನ್ಯ ಜನಗಳು ಭೇಟಿಯಾಗೋಕ್ಕಾಗುತ್ತಾ ಬಂತರಿವ್ರನ್ನ. ಅದಕ್ಕೆ ನಿಮ್ಮ ಮುಖಾಂತರ ನಾನು ತಿಳಿಸೋಣ ಅನ್ನೋದು ನನ್ನ ಒಂದು ಕೊನೆಯದಾಗಿ ಬಂದಂಥ ಒಂದು ಅನಿಸಿಕೆ. ಹಾಗಾಗಿ ನಿಮ್ಮ ಎಲ್ಲ ಐಡಿಯಾಗಳನ್ನು ನಾನು ನೋಡ್ತಿದ್ದೆ. ಸಾಕಷ್ಟು ನಿಮ್ಮ ಮ್ಯಾಕ್ಸಿಮಮ್ ಬೇಕಾದ್ರೆ ನಿಮ್ದು ನಿಮಗೆ ಡೌಟ್ ಬಂದಂತ ನಿಮ್ಮದೇ ಎಪಿಸೋಡ್ನ ನಿಮಗೆ ಡೌಟ್ ಬಂದಂಥ ಇಂಥದ್ದು ನೋಡಿದ್ದೀರಾ ಅಂತ ಕೇಳಿರಿ. ಅದು ನೋಡಿಲ್ಲ ಅಂತ ನಾನು ಅಂದ್ಕೊಂಡಿಲ್ಲ ಅಂತ ನನಗೆ ಅನ್ನಿಸ್ತದೆ. ನಿಮ್ಮ ಎಲ್ಲ ಪ್ರಕರಣಗಳೊಳಗೆ ಒಂದು 2-3 ನನಗೆ ಇಷ್ಟ ಆದವು ಅಂದರೆ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಯಾವುದು ಅಂತ ಅಂದರೆ ಅಲ್ಲಿ ಜನಾರ್ದನ ರೆಡ್ಡಿಗೆ ಸಂಬಂಧಪಟ್ಟಂತೆ ಒಬ್ಬ ಮುಸ್ಲಿಮ್ಸು ಹುಡುಗಿನ ಯಾವುದೋ ಗೌಸಿಯಾ ಖಾನ್ ಸ್ನೇಹಿತರೆ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ಅದೇ ಪಂಚತಾರ ಹೋಟೆಲ್ಲು. ಇದೇ ನಮ್ಮ ಗೌಸಿ ಅವರ ಮನೆ ಪಕ್ಕದಲ್ಲೇ ಇದ್ದೀರಿ ನೀವು. ಅವ್ರಿಗೆ ನಮಗೆ ಒಂದು ಕಾಮನ್ ವಾಲ್ ಮಧ್ಯದಲ್ಲಿ ಇರೋದು ಅಷ್ಟೇ. ನಮ್ಮ ಫಾದರ್ ಹೇಳಿಲ್ಲ ಕೇಳಿಲ್ಲ ಸರ್, ಹಂಗೆ ಹೋಗಿದ್ದೆ ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಅಷ್ಟಾರೋ ಏನೋ ಹೋಟ್ಲು ಪಕ್ಕದಲ್ಲಿ ಇದ್ದವ್ರು ಅವ್ರು ಯೂಸ್ ಮಾಡಿರ ಆ ಧೀರ ಗಟ್ಟಿಗಿತ್ತಿ ಹೆಣ್ಮಗಳು ಅಂತ ಹೇಳಿರಲ್ಲ, ಆ ಒಂದು ಪ್ರಕರಣ, ಅದರ ಒಂದು ವರ್ಡ್ ಆರಟ ಇದೆಲ್ಲ ನಾನು ಸಿಕ್ಕಾಪಟ್ಟೆ ಇಷ್ಟಾಗಿ ಆ ಒಂದೂ ಬಿಡಲಿಲ್ಲ. ನಾನು ಕೊನೆವರೆಗೂ ಒಂದೂ ಬಿಡಲಿಲ್ಲ. ಅದು ಅಷ್ಟೊಂದು ನನಗೆ ಇಷ್ಟ ಆದಂಥ ಎಪಿಸೋಡ್ ಅದು. ಅವ್ರನ್ನ ಮೀಟ್ ಮಾಡಬೇಕು ಅನ್ನಿಸ್ಬಿಡ್ತು. ನಿಮ್ಮ ಫೋನ್ ನಂಬರ್ ಅಲ್ಲಿ ಬರೋಂಥ ನಂಬರು ಫೋನು ಅದು ಕಲಾ ಮಾಧ್ಯಮದಾಗ ಬರೋದಿಲ್ಲ. ಅದು ಫೋನ್ ಮಾಡಿದರೆ ವಾಟ್ಸಪ್ ಮಾತ್ರ. ನಮ್ಮ ಹುಡುಗನಿಗೆ ನಾನು ಹೇಳಿದೆ ಹಿಂಗೈತಿ ಅಂತಾನೆ. ನೀನೇನು ಅವ್ರ ಹತ್ರ ಮಾತಾಡ್ಬೇಕನ್ನ ಅವ್ನು ಸುಮ್ಮನೆ ಹಂಗೆ ನಿಂತಾನಲ್ಲ, ಫುಲ್ ಟೆಕ್ನಾಲಜಿಗೆ ಪಾಸ್ಟ್ ಇದ್ದಾನೆ. ಕಂಪ್ಯೂಟ್ರು ಅಂತ ಇಂಥವು ಮಾತಾಡ್ಬೇಕು ಅವ್ರ ಹತ್ರ. ಸೊ ನನ್ನ ನಂಬರ್ ಆವಾಗಲೇ ಮಾತಾಡಿ ರಿಂಗ್ ಮಾಡಿ ಕೈ ಕೊಟ್ಟ. ನಿಮ್ಗೆ ಎದ್ದಿರಿ ಫೋನ್ ರಿಸೀವ್ ಮಾಡಿಬಿಟ್ರಿ ನೀವು. ಆವಾಗ ನನಗೆ ಮಾತಾಡೋಂಥ ಒಂದು ಅವಕಾಶ ಇತ್ತು. ನಾನು ನಿಮ್ಮಂಥ ಯಾಕೆ ಮಾತಾಡಬೇಕು ಅಂತ ಅಂದರೆ ಈ ಎಲ್ಲ ನೋವನ್ನ ಒಳಗೇ ಈಕೆ ಸಾಯಿಸೋ ಬದಲು ಏನಾದರೂ ಒಂದು ಪ್ರಯತ್ನ ಪಡ್ಬೋದಲ್ಲಿ. ಇಷ್ಟೆಲ್ಲ ಅನುಭವಿಸಿ 15 ವರ್ಷ ಜೈಲು, 15 ಎಕರೆ ತೋಟ, ನೂರಾರು ಹೇಗಿರ್ಬೋದಾಗಿತ್ತು, ಅವಮಾನ ಹೇಗಿರ್ಬೋದಾಯಿತು. ಸಮಾಜ ಎಷ್ಟು ತುಚ್ಛವಾಗಿ ನೋಡ್ತಾ ಐತಿ. ನಾನು ಸಾಚಿ ಅಂದ್ರೆ ಯಾರು ನಂಬರ್ ಯಾರು ಅಲ್ವಾ. ಇದಕ್ಕೆಲ್ಲ ಮೂಲ ಕಾರಣ ಅವನ ದುಡಿಮೆ ಮೊದಲನೇದಾಗಿರ್ತದೆ. ಅವನೇನು ಮಾಡ್ತಾವನೇನಂದ್ರೆ ದುಡ್ಡು ಎಷ್ಟಿದೆ ಅವನ ಹತ್ರ. ಸಮಾಜ ನೋಡ್ತಾರೆ ಈಗಿನ ಪ್ರೆಸೆಂಟು. ಮಾನಸಿಕವಾಗಿ ನೋಡಿದರೆ ಎಷ್ಟು ಕೋಟಿಗೆ ಬದುಕಿದ್ರು ಆ ದುಡ್ಡು ಅಷ್ಟೇ ಕಸ ಅಷ್ಟೇ. ಅವನು ಮನಸ್ಸು ಎಷ್ಟು ಶುದ್ಧವಾಗಿದೆ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ಅದನ್ನು ತಾಂಡ್ರಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೂ ಏನಾದರೂ ಒಂದು ದುಡಿಮೆ ಬೇಕಲ್ವ. ಆ ದುಡಿಮೆಗೆ ಯಾರು ಸಹಾಯ ಮಾಡೋದು. ಜಮೀನು ಹೊಂಟಬಿಟ್ಟು ನಮ್ಗೆ ಯಾವ ಸಹಾಯನೂ ಬೇಡ, ಬೇಕಾಗಿಲ್ಲ. ನನ್ನ ಜಮೀನು ನಾನು ಮಾರಿಲ್ವಲ್ಲ, ಅದನ್ನು ಮಿಷನ್ ಕೊಟ್ಬಿಟ್ರೆ ಸಾಕಾಗೋಯ್ತೆ ಅಂತ ನನಗೆ. 5 ಎಕರೆ ನಾನು ಮಾರಿಲ್ವಲ್ಲ, ನಾನು ಮಾಡಿ ನಾವು ಬಿಟ್ಟು ನಾವು ಶಿಕ್ಷಣ ಬಗ್ಸಿ ನಿಮ್ಮದಿಂದ ನನ್ನ ಭಾಗ ನನಗೆ ಬರ್ಬೋದಲ್ವ. ಅಂಥ ಒಂದು ಪ್ರಯತ್ನ ಮಾಡೋಕ್ಕೆ ಅದಕ್ಕೆಲ್ಲ ದುಡ್ಡು ಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಬೇಕು. ಸಂಬಂಧಪಟ್ಟವರು ಅದನ್ನು ಇವ್ರಿಗೆ ಬರುತ್ತಾ ಇಲ್ವ ಅನ್ನೋದು ಯೋಚನೆ ಮಾಡಿ ಕೊಡಿಸ್ಬೋದಲ್ವ. ಅದನ್ನು
ಪುನರ್ವಸತಿ ಕೊಟ್ಟಂಗೆ ಆಯ್ತಲ್ಲ, ನನಗೆ ಯಾವ ಲೋನು ಬೇಡ, ಹಂಗನ ಮಾಡ್ಬೋದಲ್ವ. ನಮ್ಮ ಜಮೀನು ನಮಗೆ ಬಂದೆ 5 ಎಕರೆ ಬಂತು ಅಂತಂದರೆ ನಾನು ಒಂದು ಶ್ರೀಮಂತನಾಗಬೇಕು ಅನ್ನೋದು ನನಗೇನು ಆಸೆ ಇಲ್ಲ. ಬದುಕ್ಬೇಕಿಷ್ಟ, ಜಾಸ್ತಿ ಎರಡೊತ್ತು ಊಟ ಮಾಡಿ ಬದುಕ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ಎಲ್ಲರ ಥರ ಸಹಜವಾಗಿ ಆಸೆಗಳು ಇದ್ದೇ ಇರ್ತವೆ, ಅಂದರೆ ಅತಿ ಆಸೆ ಏನು ಬೇಕಾಗಿಲ್ಲ. ನೀವು ವಾಪಸ್ ಬಂದ ನಿಮ್ಮ ತಂದೆ ತಾಯಿ? ನಮ್ಮ ತಂದೆಯವರು ನಾನು ಅಲ್ಲಿದ್ಬೇಕಾದ್ರೆ ತೀರೋಗ್ಬಿಟ್ರು. ಒಂದು 2013ನೇ ಇಸ್ವಿನಲ್ಲಿ ತೀರೋದ್ರು. ಭಾಳ ಇದಾಗೋದು. ಚೆನ್ನಾಗಿದ್ರು, ರೆಸ್ಪೆಕ್ಟ್ ಚೆನ್ನಾಗಿದ್ರು. ಆಮೇಲೆ ಏನೋ ಚಿಂತೆಗಳು ಹಾಗಾಗಿ ನಾನು ಇಲ್ಲಿಗೆ ಬರೋ ಹೊತ್ತಿಗೆ ಅಲ್ಲೇ 8 ಗಂಟೆ ರಾತ್ರಿ ಹೋಯ್ತು. ಪೆರೋಲ್ ಬಂದೆ ತುರ್ತು ಪೆರೋಲ್ ಬಂದೆ. ಅಲ್ಲಿ ಫ್ಯಾಕ್ಸ್ ಬರೋದು ಲೇಟ್ ಆಯಿತು. ಫ್ಯಾಕ್ಸು ಇಲ್ಲಿಂದ ಸತ್ಯ ಅನ್ನೋದೊಂದು ವಿಚಾರ ನಾನು ಆವಾಗಲೇ ಹೇಳಿದ್ನಲ್ಲ, ಯಾವಾಗ ಬೇಕಾದ್ರೂ ಬಂದ್ಬಿಡಿನಿ ಅಂತ. ಅದು ಸತ್ತಿರೋದು ನಿಜ ಆಗಿತ್ತಲ್ವ. ಫ್ಯಾಕ್ಸ್ ಕಳಿಸೋದಲ್ಲಿ ಫ್ಯಾಕ್ಸ್ ಹಾಕೋನು ಏನೋ ಟೆಕ್ನಾಲಜಿ ಪ್ರಾಬ್ಲಮಿಂದ ಬರಲಿಲ್ಲ. ಅಲ್ಲಿ ಸ್ಟೇಷನಿಗೆ ಕಳಿಸಿರು. ಪರಪ್ನಗರ ಸ್ಟೇಷನ್ ಮುಂದೆಲೇ ಇದೆಯಲ್ಲ, ಅಲ್ಲಿ ಕಳಿಸಿರು. ಅಲ್ಲಿಂದ ಸತ್ತಿರೋದು ನಿಜನ ಆಯ್ತು. ಅವ್ರೇನು ಬರೋದು ಬೇಕಾಗಿಲ್ಲ ಅಂತ ಹೇಳ್ತಿದ್ರು ಇಲ್ಲಿಂದ ಪೊಲೀಸರು. ನಮ್ಮ ಅಧಿಕಾರಿಗಳು ಹೇಳಿದರು, ನಾನು ಕೇಳ್ತಾ ಇರೋದು ಅದನ್ನೆಲ್ಲ, ಬರಬೇಕು ಬಿಡಬೇಕು ಅಂತ ನಿನ್ನ ಕಥೆನೆಲ್ಲ ಕೇಳಿದ್ದು, ಸತ್ತಿರೋದು ನಿಜಾನ ಅಲ್ಲಿ ಅಷ್ಟೇಳಿ ನೀನು ಅಂತ ಅಂದರು ನಮ್ಮ ಆಫೀಸರು. ಅವ್ರಿಗೆ ಅಷ್ಟೇ ಹೇಳ್ತೀನಿ ಸ್ಟೇಷನಲ್ಲಿ. ಅವ್ರೇನು ಬರೋದೇನು ಬೇಕಾಗಿಲ್ಲ. ಅವರು ಸಂಸ್ಕಾರ ಮಾಡೋದಕ್ಕೆ ಅವ್ರು ಅಣ್ಣ ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಮತ್ತೊಬ್ರು ಚಿಕ್ಕಬ್ದೊಳಪ್ಪರು ಎಲ್ಲ ಇದ್ದಾರೆ ಅನ್ನೋ ಮಾಮೂಲಿ ಕಥೆನೇ ಹೇಳಿರು. ನಾನು ಕೇಳಿದ್ದು ಅದಲ್ಲ. ಅಲ್ಲೂ ಮನೆ ತಾವು ಸತ್ತಿರೋಂಥದ್ದು ಸತ್ಯನ ಅನ್ನೋದು. ಫ್ಯಾಕ್ಸ್ ಮಾಡಲಿ ಬಂತು, ನೀನು ಅಂದರು. ಈ ಪೊಲೀಸ್ ರಿಪೋರ್ಟ್ ಏನಿರಲಿಲ್ಲ. ಸಾಕಷ್ಟು ಒಂದು 15ರಿಂದ 20 ಸತಿ ಬಂದಿದ್ದೀನಿ. ಆ ಗ್ಯಾಪಲ್ಲಿ 20 ಸತಿ ಬಂದಿದ್ದೀನಿ. 4 ವರ್ಷ ಬಂದಿರಲ್ಲ, 4 ವರ್ಷ ಬಂದಿದ್ದೀನಿ. ನನ್ನ ಸಹಜವಾಗಿ ಅವತ್ತಿನ ಕಷ್ಟಗಳೇನಿರೋ ಅಲ್ಲಿ ನಮ್ಮ ತಂದೆ ಜೊತೆಲಿ ಇದ್ಕೊಂಡು ಸಾಕಷ್ಟು ದಿನ ಮತ್ತು ಎಲ್ಲ ಗೊತ್ತಿದ್ದು ಹೊರಟೋಗ್ಬಿಡೋದು ಜೈಲಿಗೆ. ಹೊರಟೋಗೋ ತಿರ್ಗಾದ ಸ್ಥಿತಿ. ಅಂದರೆ ನನಗೆ ಇನ್ನೊಂದು ಪ್ರೇರಣೆ ಹೇಳು ಅಂದರೆ, ಆ ಕೆಲಸದ ಮೇಲೆ, ನಾನು ಮಾಡ್ತಕ್ಕಿರ್ತಕ್ಕಂಥ ಕೆಲಸದ ಒತ್ತಡದ ಮೇಲೆ ನನಗೆ ಆ ಶಿಕ್ಷೆ ಇದು ಕಂಡು ಬಂದಿಲ್ಲ. ಅಂದರೆ ನಾನು ಚೆನ್ನಾಗಿದ್ದೆ ಅಂದ್ಬಿಟ್ಟು ಎಲ್ಲರೂ ಅದೇ ಥರಕ್ಕಿರ್ತಾರೆ ಅಂತ ನಾವು ತಪ್ಪಾಗಿ ಭಾವಿಸ್ಬಾರ್ದು. ನೀನು ತುಪ್ಪ ಅನ್ನ ತಿಂದರೂ ಕೂಡ ಅದು ಜೈಲೇ. ಯಾಕಂದರೆ ಮಾನಸಿಕವಾದಂಥ ಜೈಲು. ಹೆಂಡತಿ, ಮಕ್ಕಳು, ತಂದೆ ತಾಯಿ, ಊರು, ನೆಲ, ಇದನ್ನೆಲ್ಲ ಇವಾಗ ಒಂದು ಹಬ್ಬ ದಿನಗಳು ಬಂದ್ಬಿಡ್ತು ಅಂದರೆ ಅವನು ಅವನದೇ ಆದಂಥ ರೀತಿಯಲ್ಲಿ ಅವನೇನೇನೋ ತಿಂದಿರಲಿ, ಅವನು ಎಷ್ಟು ಸ್ವತಂತ್ರವಾಗಿ ಎಲ್ಲರ ಜೊತೆಲೂ ಓಡಾಡ್ಕೊಂಡು ಕುಂಡ್ಕೊಂಡು ಆಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಆ ವಿಶೇಷ ದಿನಗಳನ್ನು ಕಳೆದಿರ್ತಾನೆ. ಹೆಂಡತಿ, ಮಕ್ಕಳು, ಅವರ ಸಂಬಂಧಿಕರ ಜೊತೆಯಲ್ಲಿ ಎಲ್ಲನ. ಅಂಥ ಒಂದು ದಿನ ಅಲ್ಲಿ ಬಂದಾಗ ಆ ಫ್ಲ್ಯಾಶ್ ಬ್ಯಾಕ್ ಜ್ಞಾಪಿಸ್ಕೊಂಡಾಗ ಎಷ್ಟು ನೋವಾಗುತ್ತೆ. ಒಂದು ಏನನ್ನ ಹೊಡೆತ ಬಿದ್ದುಬಿಟ್ರೆ ಆ ನೋವನ್ನ ಏನೋ ಬ್ಯಾಂಡೇಜ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿಂದ್ಬಿಡ್ಬೋದು. ಇಂಥ ನಾವು ಹೊಡೆತಗಳ್ನ ತಿನ್ನೋದು ಭಾಳ ಕಷ್ಟ ಐತಿ ಇಂಥ ಹೊಡೆತಗಳ್ನೆಲ್ಲ ತಿನ್ನೋದು. ಸೊ ನಿಮ್ಮ ತಂದೆ ತಿಳ್ಕೊಂಬಿಟ್ರು? ತಿರ್ಕೊಂಡ್ರು. ಅವ್ರ ಕೊನೆಯವ್ರು ಕೊರಗಿತ್ತೇನೋ ಬಹುಶಃ. ಮಗ ಹಿಂಗಾಗ್ಬಿಟ್ಟ ಚಿಕ್ಕವನು. ಅಮ್ಮ ಅವಾಗಿನ್ನೂ ಓಡಾಡ್ಕೊಂಡಿದ್ರು. ಇತ್ತೀಚೆಗೆ ತುಂಬ ಒಂದು ಮೊನ್ನೆ ಒಂದು ತಿಂಗಳಿಂದ ಈಚೆಗೆ ಅವ್ರ ಅಕ್ಕರ ಮನೆಯಲ್ಲಿ ಇದ್ದರು. ಶುಗರ್ ಜಾಸ್ತಿ ಆಗ್ಬಿಟ್ಟೈತೆ, 500 ಹೋಗ್ಬಿಟ್ಟೈತೆ ಶುಗರು. ನಾನು ನಮ್ಮ ಹುಡುಗನ ಹೋಗಿ ಕರ್ಕೊಂಬಂದ್ವಿ. ವಿಲೇಜ್ ಆಗಿರೋದ್ರಿಂದ ಅಲ್ಲಿ ಬಸ್ ಸಂಪರ್ಕ ಆಗಿಲ್ಲ, ಏನಿಲ್ಲ. ಅವ್ರು ತೋರಿಸಿಲ್ಲ. ಅಲ್ಲಿ ಮೆಡಿಕಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಿಟ್ಟವ್ರೆ. ಅಲ್ಲೇನು ತೋರಿಸಿದ್ರು ಕೂಡ ಅದಕ್ಕೆ ಹಿಂಗೆ ಐತಿ ಅಂತ ಹೇಳಿಲ್ಲ. ಇವ್ರಿಗೆ ನಮ್ಮ ಹುಡುಗನಿಗೆ ಯಾರಿಗೂ ಗೊತ್ತಿರೋ ಡಾಕ್ಟ್ರುಗಳು ಇದರಲ್ಲಿ ಶ್ರೀನಿವಾಸ್ ಅಂತಲೇ ಏನು ಇರ್ಬೋದು. ಅಲ್ಲಿ ಹೋಗಿ ಇವರು ಚೆನ್ನಾಗಿ ನೋಡಿದ್ರು. ಅವ್ರ ತಂದೆ ಸರ್ಜನ್ ಡಾಕ್ಟ್ರ್ ಆಗಿದ್ರಂತೆ ಗುಬ್ಬಿನಲ್ಲಿ. ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ವಿ. ಮಗ ಇರುತ್ತೆ ಬೆಳೆದ ಮಗ ಅಲ್ಲೇ ಇದ್ದ. ನೀವು ಜೈಲಿಗೆ ಹೋದಾಗ ಈಗ ನಿಮ್ಮ ಹೆಂಡತಿ ಸತ್ತಾಗ ಅವ್ನಿಗೆ 8 ತಿಂಗಳು ಅಲ್ಲೇ ಇದ್ದ. ಯಾರು? ಅವರು ಅಜ್ಜಿರ ಮನೇಲಿ. ನಮ್ಮನೇಲೇ ಇದ್ದಿದ್ದು. ಆ ಮಗುನ ಅವ್ರು ಬಂದು ತಗೊಂಡು ಹೊಂಟಾಗ್ಬಿಟ್ರಲ್ಲ ನಿಮ್ಮ ಅತ್ತೆ ಮಾವ. ಹೌದು. ಮಾವರಿರಲಿಲ್ಲ, ತೀರೋಗಿದ್ರು ಅವರು. ಅವಾಗಲೇ ಮೊದಲೇ ತೀರೋಗಿದ್ರು. ನಮ್ಮತ್ತೆ ನಾದಿದಿರಿದ್ರು. ಬಾಮೈದ ಇದ್ದ. ಯಾವಾಗ ಬಂದ ನಿಮ್ಮ ಜೊತೆಗೆ ಯಾರು ಮಗ? 10-12 ವರ್ಷ ಆಗಿರ್ಬೋದು. ಅವಾಗ ಬಂದ ನೀವು ಕರ್ಕೊಂಬಂದ್ರ? ಇಲ್ಲ, ಭಾಳ ಸತಿ ಪ್ರಯತ್ನ ಪಟ್ಟಿನಿ. ಆ ಲೆಟ್ರ್ ಕೂಡ ಈಗಲೂ ಇದೆ. ರಿಜಿಸ್ಟ್ರ್ ಫಸ್ಟ್ ಮಾಡಿದ್ದೆ ನಾನು. ಅವರ ನನ್ನ ಬಾಮೈದಂಗೆ ಅವನ್ನ ತೋರಿಸು ಅಂತ. ನನ್ನ ಫ್ರೆಂಡ್ ಅಲ್ಲಿಂದ ಒಬ್ಬ ಪೆರೋಲ್ ಹೋದಾಗ ಅವನಿಗೆ ನಾನೇ ಪೆರೋಲ್ ಮಾಡಿಸಿ ಅಟ್ಲೀಸ್ಟ್ ಅವ್ರ ಫೋಟೋನಾದರೂ ತಂದ್ಕೊಂಡು ಕೊಡು ಅಂತ ಕೇಳಿದ್ದೆ. ಮಗನ ಮುಖನೇ ನೋಡಿಲ್ಲ ನೀವು? ನೋಡಿರಲಿಲ್ಲ. 10 ವರ್ಷ. ಹೆಂಗಿರ್ತದೆ ಅನ್ನೋ ಕಲ್ಪನೆನೂ ಇರಲಿಲ್ಲ. ನೋಡಿದ್ರ ಆಮೇಲೆ? ಹಾಂ, ರಜಾ ಮುಗಿದಾಗ ಹೋಗಿದ್ದೆ. ಒಂದು ಸರಿ ಸಿಕ್ಕಿದ. ನಾನೇನು ಇರ್ಬೋದು ನೋಡೋ ಅಂತ ಅವಕಾಶ ಸಿಕ್ತು. ಒಂದು 10 ಜನ, ಒಂದು 7-8 ಜನ ಹೋಗಿದ್ವಿ. ಆಮೇಲೆ ನಿಮ್ಮ ಮನೆಗೆ ಯಾವಾಗ ಬಂದ ಅವ್ರು ಪರ್ಮನೆಂಟಾಗಿ? ಪರ್ಮನೆಂಟಾಗಿ ಅಂದರೆ
ನಾನು ಇವನ್ನ ಒಡನಾಟ ತಗೊಂಡು ಹೋಗಿದ್ದೆ ನಾನು. ಇವನಿಗೆಲ್ಲ ಒಂದು ಸತಿ ಚೆನ್ನಾಗಿ ಮೀಟ್ ಮಾಡ್ಕೊಂಡು ಹೋಗಿದ್ದೆ. ಈ ಚಿಕ್ಕ ಹುಡುಗ ಇನ್ನೂ ಅವನಿಗೆ ಸಮಾಜದ ಪ್ರಜ್ಞೆ ಇರಲಿಲ್ಲ ಅಂತಲೇ ಹೇಳ್ಬೋದು. ಅವನಿಗೆ ಬಾ ಹೋಗೋಣ ಅಂತ ಕರೆದಿದ್ದೆ ನಾನು. ಆ ಟೈಮ್ನಾಗ ಬಂದಿರಲಿಲ್ಲ ನಾನು. ಆಮೇಲೆ ನಮ್ಮ ಅಣ್ಣನ ಮಗ ಒಬ್ಬಿದ್ದಾನೆ. ನಾನು ಮತ್ತೆ ರಜೆ ಮುಗಿಸ್ಕೊಂಡು ಪೆರಲ್ಲ ಬಂದಿರೋಂಥ ಅವಧಿ ಮುಗಿಸ್ಕೊಂಡು ಹೊರಟೋಗ್ಬಿಟ್ಟೆ ನಾನು. ನಾನು ಯಾವಾಗಾದರೂ ಫೋನ್ ಮಾಡೋ ಅಂಥ ಸಂದರ್ಭದಲ್ಲಿ ಹಿಂಗೆ ಚಿಕ್ಕಪ್ಪ ಹಿಂಗೆ ಪ್ರವೀಣ ಹಿಂಗೆ ಸಿಕ್ಕಿದ್ದ, ಕರ್ಕೊಂಬರೋ ನಾವು ಮೊದಲು ಕರ್ಕೊಂಬತ್ತೀನಿ ತಡಿ ಅಂತಂದ. ಅವನಿಗೆಲ್ಲ ನಾನು ಏನು ಬೇಕೋ ಅಲ್ಲನ ತಿಳುವಳಿಕೆ ಹೇಳಿ ಹಿಂಗೆ ಮಾಡು ಅಂತಾನೆ. ಅವ್ನು ಬಂದಿದ್ದ ಒಂದು ಸರಿನ ಅಲ್ಲಿಗೆ ಕರೆಸಿದ್ದೆ ನಾನು. ಎಲ್ಲಿಗೆ? ಇಲ್ಲಿ ಆಫೀಸ್ ಒಳಗಡೆನೆ ಕರ್ಸ್ಕೊಂಡಿದ್ದೆ. ಜೈಲಿಗೆ? ಹಾಂ, ಒಳಗಡೆನೆ ಮಗನ್ನ. ಹಾಂ, ಆಫೀಸ್ ಒಳಗಡೆನೆ. ನನಗೆ ಹತ್ತಿರಕ್ಕೆ ಬಿಡೋರು, ಏನು ತೊಂದರೆ ಇಲ್ಲ. ಮನೆಯವ್ರನ್ನೆಲ್ಲರೂ ಬಿಡೋರು ಒಳಗಡೆ. ನಮ್ಮ ಮನೆಯವ್ರನ್ನೆಲ್ಲರೂ ಬಿಡಿಸಿದ್ದೀನಿ. ನಮ್ಮ ತಾಯಿಯವ್ರನ್ನ ಸೇರಿಸ್ಬಿಟ್ಟು ಅಲ್ಲಿಂದ ಕೇವಲ ನಿಲ್ಲಿಸ್ತಿರಲ್ಲ, ಒಳಗಡೆ ಬಿಡಿಸಿದ್ದೀನಿ. ಅದು ವಿಶೇಷ ಒಳ ಸಂದರ್ಶನ ಅಂತ ಇರುತ್ತೆ. ಅದನ್ನೇ ಒಂದು ಹೈಲೈಟ್ ಮಾಡಿ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರು. ಒಳ ಸಂದರ್ಶನಕ್ಕೆ ಅದ್ಯಾವ ದರ್ಶನ್ ಅವ್ರ ಬಗ್ಗೆನೇ ನಾನು ಹೇಳ್ತಾ ಇರೋದು. ಮೊನ್ನೆ ದರ್ಶನ್ ಅವ್ರದ್ದೇನೋ ಮದುವೆ 25 ವರ್ಷದ್ದು ಎಷ್ಟು ಮದುವೆ ದಿನ ಅದನ್ನು ನೀವು ಬಿಡಿಸ್ಕೊತಾ ಇದ್ದೀರಿ ಆರಾಮಾಗಿ? ಎಲ್ಲರಿಗೂ ಬಿಡ್ತಾರೆ. ನನ್ನೊಬ್ಬನಿಗೆ ಏನು ವಿಶೇಷವಾಗಿ ಏನು ಬಿಡ್ತಿರಲಿಲ್ಲ. ಅದು ಕೆಲವೊಂದು ವಿಶೇಷ ಸಂದರ್ಭಗಳಾಗಿ ಇರುತ್ತೆ. ಇವಾಗ ಅನಾರೋಗ್ಯ ಇರ್ತದೆ, ಸರ್ದಿ ಸಾಲಿನಲ್ಲಿ ನಿಂತು ಬರೋಕ್ಕಾಗೋದಿಲ್ಲ, ಮುಖ್ಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿರ್ತದೆ, ಸಂದರ್ಶನಕ್ಕೆ ಬಂದಿರ್ತಾರೆ. ಅದಕ್ಕೆ ಅಂದರೆ ಒಳ ಸಂದರ್ಶನ ಅಂತ ಇರೋದು. ಅದರೊಳಗೆ ಏನು ಅದನ್ನೇ ಅದಕ್ಕೇನು ಟ್ಯಾಪ್ ಹಾಕ್ಬಿಟ್ಟು ಹೈಲೈಟ್ ಮಾಡಿಬಿಟ್ಟು ಕರ್ನಾಟಕ ರಾಜ್ಯದಂತ ಅಡ್ಡಿಸೋಂಥದ್ದು. ಒಳ ಸಂದರ್ಶನಕ್ಕೆ ಎಲ್ಲರಿಗೂ ಸಾಮಾನ್ಯ ಜನಕ್ಕೂ ಅವಕಾಶ ಇದೆ. ಅದು ಪ್ರೋಸೆಸ್ ಮಾಡಿದ್ರೆ ಹೋಗ್ಬೋದು. ಅದರೊಳಗೆ ಈ ಒಳ ಸಂದರ್ಶನಕ್ಕೆ ಹೋಗ್ಬಿಟ್ರು, ಕೋರ್ಟ್ಗೆ ಹೋಗ್ಬಿಟ್ರು, ಸಣ್ಣ ವಿಷಯಕ್ಕೆಲ್ಲ ಕೋರ್ಟ್ಗೆ ಹೋಗೋದು, ಬೆಡ್ಶೀಟ್ ಕೊಡುವಂಥ ಕೋರ್ಟ್ಗೆ ಹೋಗೋದು ಇದು ಅಂತ ಇವರು ಮೀಡಿಯಾದಲ್ಲಿ ಅವ್ರು ಕೇಳಿರೋ ಹೆಂಗೋ ಇಲ್ವೋ ಗೊತ್ತಿಲ್ಲ. ಅವ್ರು ಸಹಜವಾಗಿ ಎಲ್ಲ ಥರ ಚೆನ್ನಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಸಾಮಾನ್ಯ ಜನವೂ ಚೆನ್ನಾಗಿರ್ತಾನೆ ಅಂದರೆ ಅವರು ಚೆನ್ನಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಈ ಸಮಾಜಕ್ಕೆ ಯಾಕೆ ಆ ಥರ ಬೀಳ್ತಾವ್ರು ಅನ್ನೋದು ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನಗೆ ಗೊತ್ತಿಲ್ಲ. ಅಲ್ಲಿ ವಾಸ್ತವವಾಗಿ ನನಗೆ ಯಾರೋ ಒಡನಾಟ ಇದ್ದರೆ ಸತ್ಯಾಂಶಗಳು ಇನ್ನೂ ಅನೇಕ ತಿಳ್ಕೊಂಡಿರ್ಬೋದಾಗಿತ್ತು. ನನ್ನ ಅನಿಸಿಕೆ ಆ ಥರ ಕೊರತೆಗಳೆಲ್ಲ ಏನಿಲ್ಲ. ಒಂದು ಬೆಡ್ಶೀಟ್ಗೋಸ್ಕರ ಕೋರ್ಟ್ಗೆ ಹೋಗೋಂಥ ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ.